ಶಾಸಕರಾಗಿರುವಂತಹ ಕದ್ಲೂರು ಉದಯ್ ಅವರು ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಡೆಲ್ಲಿಗೆ ಹೋಗಿದ್ರಿ, ಡೆಲ್ಲಿ ಪರೇಡ್ ನಡೆಸಿದ್ರಿ. ಈಗ ಇಬ್ರು ಸಿಎಂ DCM ಇಬ್ಬರು ಮಧ್ಯೆ ಕೂಡ ಒಂದು ಒಡಕುಂಟಾಗಿತ್ತು. ಈಗ ಇಬ್ರು ಸರಿ ಹೋಗಿದ್ದಾರೆ. ಈಗ CM DCMಗೆ ಯಾವತ್ತೂ ಒಡಕುಂಟಾಗಿಲ್ಲ. ಅದು ನಿಮ್ಗಳಿಗೆ ಯಾವ ಥರ ಮಾಹಿತಿ ಇದೆಯೋ ಅಥವಾ ನಿಮ್ಮಲ್ಲಿ ಯಾರು ಸೃಷ್ಟಿ ಮಾಡ್ತಿರೋ ಅದು ನಮಗೆ ಗೊತ್ತಿಲ್ಲ. ಅವರು ಟ್ವಿಟರಲ್ಲೇ ಒಬ್ರಿಗೊಬ್ರು ಟ್ವೀಟ್ ಮಾಡ್ಕೊಂಡಿದ್ರಲ್ಲ. ಈಗ ಟ್ವೀಟ್ ನೋಡಿ ಏನಾಗುತ್ತೆ ಗೊತ್ತಾ, ನನ್ನ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ನ ನಮ್ಮ ಯಾರೋ ಹುಡುಗರು ಯೂಸ್ ಮಾಡ್ತಾರೆ. ನಾನೆಲ್ಲ ಆಪ್ರೇಟ್ ಮಾಡಲ್ಲ. ಎಲ್ಲೋ ಕೈ ತಪ್ಪಲ್ಲಿ ಏನೋ ಒಂದು ಮಿಸ್ಟೇಕ್ ಆಗಿ ಹೋಗಿರ್ಬೋದು, ಗೊತ್ತಿಲ್ಲ. ಬಟ್ ಅವರು ವೈಯಕ್ತಿಕವಾಗಿ ಖುದ್ದಾಗಿ ಯಾವುದೇ ಟ್ವೀಟು ಮಾಡಲಿಲ್ಲ. ಹಿಂದೆನೂ ಒಗ್ಗಟ್ಟಾಗಿ ಪಕ್ಷವನ್ನು ಯಶಸ್ವಾಗಿ 140 ಸೀಟ್ ತರಲಿಕ್ಕೆ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರು. ಇವತ್ತು ಮಾಡ್ತಿದ್ದಾರೆ. ಮುಂದಿನ ಚುನಾವಣೆಗೂ ಕೂಡ ಈಗ ಉಭಯ ನಾಯಕರ ಬ್ರೇಕ್ಫಾಸ್ಟ್ ಮೀಟಿಂಗು ಏನು ಸಂದೇಶ ಸಾರಕ್ಕೆ ಹೋಯಿತು ಅಂತ ನಿಮ್ಮ ಪ್ರಕಾರ? ಈಗ ನಿಮ್ಮಲ್ಲಿ ಮಾಧ್ಯಮಗಳಲ್ಲಿ ಗೊಂದಲ ಸೃಷ್ಟಿ ಆಗ್ತಾಯಿತ್ತು. ಹಾಗೆ ಹೀಗೆ ಗುಂಪುಗಾರಿಕೆ ಅದು ಇದು. ಯಾವ ಶಾಸಕರಲ್ಲಿ ಇಲ್ಲ, ನಮಗೆಲ್ಲ ಒಂದೇ. ನಾವು 140 ಜನ ಒಂದೇ. ನಮ್ಗೆ ಅವರೇ ಮುಖ್ಯಮಂತ್ರಿಗಳು, ಇವರೇ ಅಧ್ಯಕ್ಷರು. ಭೇದ ಭಾವ ಏನು ಅಂಥದ್ದು ಏನಿಲ್ಲ. ಅವ್ರು ಮುಖ್ಯಮಂತ್ರಿ ಆಗಿದ್ದಾರೆ, ಇವರು ಉಪಮುಖ್ಯಮಂತ್ರಿಯಾಗಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ನಮಗೆಲ್ಲ ಮಾರ್ಗದರ್ಶನ ಸಲಹೆಗಳನ್ನ ಕೊಡ್ತಾರೆ. ಸರ್ಕಾರದಿಂದ ಭಾಳಷ್ಟು ಅನುದಾನಗಳನ್ನೂ ಕೂಡ ನಮಗೆಲ್ಲ ಕೊಟ್ಟಿದ್ದಾರೆ. ನಾವು ಪಾರ್ಟಿ ಕೆಲಸ ಮಾಡ್ಕೊಂಡು ಜೊತೆಗೆ ಅಭಿವೃದ್ಧಿ ಕೆಲಸನೂ ಮಾಡ್ಕೊಂಡು ಹೋಗ್ತೀವಿ. ಈಗ DCM CM ಆಗಬೇಕು ಅನ್ನುವಂಥ ಆಸೆ ನಿಮಗಿತ್ತು, ಅದನ್ನು ಓಪನ್ ಆಗಿ ಕೂಡ ಹೇಳಿದ್ರಿ. ಯಾವಾಗ ಆಗಬಹುದು ಅನ್ಸುತ್ತೆ? ಹೇಳಿದ್ದಾರೆ ಮುಖ್ಯಮಂತ್ರಿಗಳು, ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹೈಕಮಾಂಡ್ ತೀರ್ಮಾನ ಮಾಡಿದಾಗ ಅವ್ರು ಆಗ್ತಾರೆ ಅಂತ. ತೀರ್ಮಾನ ಮಾಡಲಿ ಹೈಕಮಾಂಡು, ಅವಾಗ ಆಗ್ತಾರೆ. ಸೊ ಈಗ ಈ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಸುಗ್ಗಿ ಕಾಲ ಬರುತ್ತೆ ಅನಿಸ್ತಾ ಇದೆಯಾ ನಿಮಗೆ? ಕಾಲ ಬಂದಾಗ ನಿಮಗೆ ಗೊತ್ತಾಗುತ್ತಲ್ಲ, ನಿಮ್ಗೆ ಹೇಳ್ದೆ ಏನು ಮಾಡೋಕ್ಕಾಗಲ್ವಲ್ಲ. ಸೊ ಹತ್ರದಲ್ಲೇ ಬರೋ ಸಾಧ್ಯತೆ ಇದೆಯಾ ಸರ್? ನೋಡೋಣ, ಅದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಸೊ ಈಗ ಕೆಲವೊಬ್ಬರು ಶಾಸಕರು ಹೇಳ್ತಾ ಇದ್ರು, ಶಾಸಕರ ಬಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ. CM ಆಪ್ತ ಬಣ ಕೂಡ ಹೇಳ್ತಾ ಇತ್ತು. ಸೊ ಅದಾದ ಬಳಿಕ ನೀವು ಶಾಸಕರೆಲ್ಲ ಡೆಲ್ಲಿಗೆ ಹೋಗಿದ್ರಿ. ಈಗ ಶಾಸಕರು ಎಲ್ಲ ಒಂದೇ ಪಾರ್ಟಿ ಚೌಕಟ್ಟಲ್ಲಿ ಇರುವಂಥವ್ರು. ಕಾಂಗ್ರೆಸ್ ಪಕ್ಷದಿಂದ ಎಲ್ಲ ಅಸ್ತುತ್ ಗುರುತಿಂದ ಎಲ್ಲ ನಾವು ಗೆದ್ದಿರುವಂಥವ್ರು. ನಾವೆಲ್ಲ ಒಗ್ಗಟ್ಟಾಗಿ ಇರ್ತೀವಿ. ಪಾರ್ಟಿ ವಿರೋಧವಾಗಿ ಯಾರೂ ಇಲ್ಲ, ಯಾವುದೇ ಗುಂಪುಗಾರಿಕೆನೂ ಇಲ್ಲ. ಏನು ತಮ್ಮ ಬೇಡಿಕೆ ಅನ್ನೋದು ಇರ್ತದೆ ಎಲ್ರಿಗೂ, ಅದನ್ನು ಕೇಳ್ಕೊಳ್ತಾರೆ. ನಾವು ಕೂಡ ಮನವಿ ಅದನ್ನೇ ಮಾಡ್ಕೊಂಡಿದ್ದೋ, ಮುಂದೆ ಕೇಳಿದ್ರು ಅದನ್ನೇ ಕೇಳ್ತೀವಿ ನಾವು. ಸರ್, ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ DCM ಅವ್ರು ಯಾಕೋ ಖುಷಿಯಾಗಿದ್ದಾಗಿದ್ದಾರೆ. ನಿಮ್ಮ ಹತ್ರ ಏನಾದರೂ ಹಂಚ್ಕೊಂಡ್ರೆ ಆ ಖುಷಿ ಕಾರಣ ಏನು ಅಂತ? ಅವ್ರು ಯಾವಾಗೂ ಖುಷಿಯಾಗಿರ್ತಾರೆ. ಅವ್ರು ಯಾವತ್ತೂ ನಿರಾಸೆ ಪಡಲ್ಲ ಅಥವಾ ಮಂಕ್ ಆಗಲ್ಲ. ಯಾವಾಗೂ ಆಕ್ಟಿವೇ. ಅವರಷ್ಟು ಎಷ್ಟು ಕೆಲಸ ಮಾಡೋರು ಪಾಲಿಟಿಕ್ಸಲ್ಲಿ ನಾನು ನೋಡೇ ಇಲ್ಲ ಯಾರನ್ನೂ. ಇವಿಷ್ಟು ಕದಲೂರು ಉದಯ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ವಿದ್ಯಾಶ್ರೀ SN ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.